ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಈಸಿಯಾದಂತಹ ಅಂದರೆ ಸೂಪರ್ ಟೇಸ್ಟಿಯಾದಂತಹ ಖಾರದ ಗೊಜ್ಜು ಅಥವಾ ಬುತ್ತಿ ಖಾರ ಚಿತ್ರಾನ್ನ ಗೊಜ್ಜು ಥರನೇ ಇರುತ್ತೆ, ಬಟ್ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಹೇಗೆ ಈಸಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತೀನಿ. ಇದಕ್ಕೆ ಏನೇನಪ್ಪ ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಒಂದು 10 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಕಡಲೆ, ಗಸಗಸೆ, ಜೀರಿಗೆ, ಮೆಂತ್ಯ, ಕಡಲೆಬೀಜ, ಕಡಲೆಬೇಳೆ, ಸ್ವಲ್ಪ ಅರಿಶಿನದ ಪುಡಿ, ಸಾಸಿವೆ, ಈರುಳ್ಳಿ. ನಾನೊಂದು 2 ಈರುಳ್ಳಿ ತೊಗೊಂಡಿದ್ದೀನಿ. ಇದಕ್ಕೇನು ಜಾಸ್ತಿ ಈರುಳ್ಳಿ ಬೇಕಾಗಲ್ಲ ಚಿತ್ರಾನ್ನ ಗೊಜ್ಜಿಗೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ತೆಂಗಿನಕಾಯಿ, ಇಷ್ಟು ಸಾಕು ಈಸಿಯಾಗಿ. ಮತ್ತು ನಾನಿಲ್ಲಿ ಎರಳಿಕಾಯಿ ಹುಳಿ ತೊಗೊಂಡಿದ್ದೀನಿ. ನೀವು ಅದು ಬೇಡ ಅಂತಂದರೆ ಹುಣಸೆ ಹುಳಿನೂ ಸಹ ಹಾಕ್ಬೋದು. ಎರಡೂ ಟೇಸ್ಟು ಚೆನ್ನಾಗೇ ಇರುತ್ತೆ. ನಾನಿಲ್ಲಿ ಎರಳಿಕಾಯಿತು, ಸೊ ಹಾಗಾಗಿ ಅದನ್ನೇ ತೊಗೊಂಡಿದ್ದೀನಿ. ಇವಾಗ ಒಂದು ಬಾಣಲೆ ಇಟ್ಟು ಅದಕ್ಕೆ ಹುರ್ಗಡ್ಲೆನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಅಂದರೆ ಏನು ಎಣ್ಣೆ ಹಾಕ್ಬಾರ್ದು, ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇವಾಗ ಜೀರಿಗೆ 1 ಸ್ಪೂನ್ ತೊಗೊಂಡಿವಾಗ ಅದರಲ್ಲಿ 1/4 ಸ್ಪೂನಷ್ಟು ಜೀರಿಗೆ, ಒಂದು 10ರಿಂದ 20 ಕಾಳಷ್ಟು ಮೆಂತ್ಯ ತೊಗೊಳ್ಳಿ. ಮೆಂತ್ಯ ಜಾಸ್ತಿ ಹಾಕಿದ್ರೆ ಕಹಿ ಬರುತ್ತೆ. 1/4 ಸ್ಪೂನಷ್ಟು ಗಸಗಸೆ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಕಡಿಮೆ ಉರಿನಲ್ಲಿ ಇಟ್ಕೊಂಡು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಇವಾಗ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನೆಕ್ಸ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಳ್ಳಿ. ಒಂದು 10 ಬೆಳ್ಳುಳ್ಳಿ ತೊಗೊಂಡಿದ್ದೀರ ಅಂದರೆ ಅದರಲ್ಲಿ ಒಂದು 4 ಎಸಳು ಬೆಳ್ಳುಳ್ಳಿನ ಇದಕ್ಕೆ ಹಾಕ್ಕೋಬೇಕು. ಇದನ್ನ ಹಾಕ್ಕೊಂಡು ನೈಸಾಗಿ, ಮತ್ತು ಇದಕ್ಕೆ ಸ್ವಲ್ಪ ಮಾಮೂಲಿ ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಲ್ಲ ಸಾಂಬಾರು ಪುಡಿ ಮತ್ತು ಅಚ್ಚ ಖಾರದ ಪುಡಿನ 1 ಸ್ಪೂನಷ್ಟು ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಸಾಂಬಾರು ಪುಡಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ಳಿ. ಹೆಸ್ರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಆಗುತ್ತೆ, ಸೊ ಹಾಗಾಗಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಒಂದು ಬಾಣಲೆ ಇಟ್ಟು ಫಸ್ಟು ಈ ಕಡಲೆಬೀಜ ಮತ್ತು ಕಡಲೆಬೇಳೆನ ಫ್ರೈ ಮಾಡಿ ಎತ್ತಿಟ್ಕೋಬೇಕು. ಅದನ್ನು ಸಪ್ರೇಟ್ ಎತ್ತಿಟ್ಕೊಳ್ಳಿ, ಇಲ್ಲಾಂದರೆ ಅದು ಗೊಜ್ಜತ್ತೆ ಸ್ವಲ್ಪ ಮೆತ್ತಗಾಗುತ್ತೆ. ಸೊ ಹಾಗಾಗಿ ನಾನು ಸಪ್ರೇಟು ಅದನ್ನೆರಡನ್ನೂ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ. ಕಲರ್ ಚೇಂಜ್ ಆಗೋವರೆಗೂ ಕಡಿಮೆ ಊರಿನಲ್ಲೇ ಫ್ರೈ ಮಾಡ್ಕೊಳ್ಳಿ. ಕಡಿಮೆ ಊರಿನಲ್ಲಿ ಫ್ರೈ ಮಾಡಬೇಕು ಕಡಲೆಬೀಜ ಕಡಲೆಬೇಳೆನ, ಇಲ್ಲಾಂದರೆ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗುತ್ತೆ ಅಥವಾ ಸರಿಯಾಗಿ ಬೆಂದಿರಲ್ಲ. ಸೊ ಹಾಗಾಗಿ ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ನೆಕ್ಸ್ಟ್ ಇವಾಗ ಅದೇ ಎಣ್ಣೆಗೆ ಜೀರಿಗೆ, ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಬೆಳ್ಳುಳ್ಳಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಜಜ್ಜಿ ಹಾಕ್ಕೋಬೇಕು. ಬೆಳ್ಳುಳ್ಳಿನ ಸ್ವಲ್ಪ ಹಾಗೆ ಒಂದ್ಸಲ ಮಿಕ್ಸ್ ಮಾಡಿ ಅಷ್ಟೇ, ಬೆಳ್ಳುಳ್ಳಿದು ಅದು ಘಮ ಬಿಟ್ಕೋಬೇಕು ಅಂತೇಳಿ. ನೆಕ್ಸ್ಟು ಕಟ್ ಮಾಡಿರ್ತಕ್ಕಂಥ ಹಸಿಮೆಣಸಿನ್ಕಾಯಿನೂ ಸಹ ಹಾಕ್ಕೊಳ್ಳಿ. ನೆಕ್ಸ್ಟ್ ಇವಾಗ ಹಸಿಮೆಣಸಿನ್ಕಾಯಿ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಎಲ್ಲ ಒಟ್ಟಿಗೆನ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಆಗೋವರೆಗೂ ಸಹ ಫ್ರೈ ಮಾಡ್ಕೋಬೇಕು. ಇದಕ್ಕೇನು ಜಾಸ್ತಿ ಈರುಳ್ಳಿ ಬೇಕಾಗಲ್ಲ, ನೀವು 1 ಈರುಳ್ಳಿ ಬೇಕಂದ್ರೂ ಹಾಕ್ಕೋಬೋದು, ಬಟ್ ಗೊಜ್ಜು ಮಾತ್ರ ಜಾಸ್ತಿನೇ ಬರುತ್ತೆ. ಇವಾಗ ಈ ಆಳುಗಳೆಲ್ಲ ಬಂದಿರ್ತಾರೆ ಅಂದ್ಕೊಳ್ಳಿ, ಅಥವಾ ಮನೆಗೆ ಯಾರಾದರೂ ಜಾಸ್ತಿ ಜನ ಬಂದಿರ್ತಾರೆ, ಗೊಜ್ಜು ಕ್ವಾಂಟಿಟಿ ಎಲ್ಲ ಜಾಸ್ತಿ ಬೇಕು. ನಮಗಿವಾಗ ಈರುಳ್ಳಿ ಒಂದೊಂದ್ಸಲಿ ಇರಲ್ಲ, ಅಂಥ ಟೈಮಲ್ಲಿ ಈ ಥರ ಮಾಡ್ಕೋಬೋದು. 1 ಈರುಳ್ಳಿ ಆದರೂ ಸಾಕು. ನಾನಿಲ್ಲಿ 2 ಈರುಳ್ಳಿನ ಹಾಕಿದ್ದೀನಿ ಅಷ್ಟನ್ನು, ಸಣ್ಣದಾಗಿ ಕಟ್ ಮಾಡಿಕೊಂಡು. ನೋಡಿ ಈ ಥರ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ಳಿ. ನೆಕ್ಸ್ಟು ಇದೆಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲ ಅದೇನಿದೆ ಅದನ್ನು ಇದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಈರುಳ್ಳಿಗೆಲ್ಲ ಅದು ಮಸಾಲೆ ಹಿಡಿಬೇಕಲ್ಲ ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಖಾರದ ಗೊಜ್ಜು. ನಮ್ಮ ಕಡೆ ಆವಾಗ ನಮ್ಮ ಅಜ್ಜಿದಿರೋಲ್ಲ ಆಗಿನ ಕಾಲದಲ್ಲಿ ಮಾಡ್ತಾಯಿದ್ರು. ಆವಾಗ ತುಂಬ ಟೇಸ್ಟಿಯಾಗಿರೋದು ಬುತ್ತಿ ಖಾರ ಅಂತಲೂ ಸಹ ಕರೀತಾರೆ. ಈಗ ಹೊರಗಡೆ ಎಲ್ಲಾದರೂ ಹೋಗಬೇಕು ಜಾಸ್ತಿ ದಿನ ಅಂತಂದರೆ ಈ ಥರ ಗೊಜ್ಜು ಮಾಡಿಕೊಂಡು ತೊಗೊಂಡೋಗೋರಂತೆ. ನಮ್ಮಮ್ಮ ಹಂಗೆ ಹೇಳ್ತಾಯಿದ್ರು. ನಮ್ಮಮ್ಮ ಮಾಡ್ತಾರೆ, ಇದು ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಸಹ ಯಾವಾಗಾದರೂ ಒಂದೊಂದು ಸಲ ಮಾಮೂಲಿ ಚಿತ್ರಾನ್ನ ತಿಂದು ಬೇಜಾರಾದಾಗ ಮಾಡ್ತಾಯಿರ್ತೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಬೇಕಂದರೆ ಹುಣಸೆ ಹುಳಿ ಹಾಕ್ಕೋಬೋದು. ಹುಣಸೆ ಹುಳಿ ಹಾಕ್ಕೊಳೋದ್ರಿಂದಲೂ ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ನೋಡಿ, ಇವಾಗ ಕನ್ಸಿಸ್ಟೆನ್ಸಿ ನೀರು ಯಾವ ಥರ ಬೇಕೋ ಅದನ್ನು ಹಾಕ್ಕೋಬೋದು. ನೀರು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಅದು ಆ್ಯಕ್ಚುಲಿ ಜಾಸ್ತಿ ನೀರು ಹಾಕಿದ್ರೂ ಅದು ಕುದೀತಾ ಗಟ್ಟಿಗಾಗ್ಬಿಡುತ್ತೆ. ಯಾಕೆಂದರೆ ನಾವು
ಹುರ್ಗಡ್ಲೆನ ಹಾಕಿರೋದ್ರಿಂದ ಅದು ಗಟ್ಟಿ ಮಾಡಿಬಿಡುತ್ತೆ. ಹುರ್ಗಡ್ಲೆ ಯಾವುದೇ ಒಂದು ಸಾಂಬಾರಿಗೆ ಅಥವಾ ಏನಕ್ಕೆ ಹಾಕಲಿ ಅದು ಗಟ್ಟಿ ಆಗೇ ಆಗುತ್ತೆ. ಸೊ ಹಾಗಾಗಿ ನಾನು ನೀರು ಎಷ್ಟು ಬೇಕೋ ನಿಮಗೆ ಯಾವ ಥರ ಅಂದರೆ ಗೊಜ್ಜು ಕಲಸೋ ರೀತಿ ಗೊತ್ತಾಗುತ್ತೆ ಅದು ಮಾಡಬೇಕಾದ್ರೆ. ನೋಡಿ ನಾನು ಈ ಅದಕ್ಕೆ ಬಂದಮೇಲೆ ಅದಕ್ಕೆ ಇವಾಗ ಸಣ್ಣ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಮತ್ತು ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನಮ್ಮಮ್ಮರಂತೂ ಎಲ್ಲದಕ್ಕೂ ತೆಂಗಿನಕಾಯಿ ಜಾಸ್ತಿ ಹಾಕ್ತಾರೆ. ಈ ಗೊಜ್ಜಿಗಂತೂ ತೆಂಗಿನಕಾಯಿ ಒಂದು ಸ್ವಲ್ಪ ಮುಂದೆ ಇರಬೇಕು. ನೆಕ್ಸ್ಟ್ ಇವಾಗ ಇದನ್ನು ಮಾಡ್ಕೊಂಡಿರ್ತೀವಲ್ಲ, ಫ್ರೈ ಮಾಡ್ಕೊಂಡಿರ್ತೀವಲ್ಲ ಕಡಲೆಬೀಜ ಮತ್ತು ಕಡಲೆಬೇಳೆನ ಹಾಕ್ಕೊಳ್ಳಿ. ನಂದು ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಫ್ರೈ ಆಯಿತು ಅನಿಸುತ್ತೆ. ಅದು ತಗೊಳ್ಳೋ ಅಷ್ಟೊತ್ತಿಗೆ ಫ್ರೈ ಆಗಿಬಿಡ್ತು. ಎಣ್ಣೆ ಚೆನ್ನಾಗಿ ಕಾದಿತ್ತಲ್ಲ, ನೀವು ಒಂದು ಸ್ವಲ್ಪ ನೋಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಸ್ಟವ್ ಆಫ್ ಮಾಡಿದಾದಮೇಲೆ ಎಳ್ಳಿಕಾಯಿ ಹುಳಿ ಏನಿರುತ್ತೆ ಅದನ್ನು ಹಾಕ್ಕೊಳ್ಳಿ. ನೀವೇನಾದರೂ ಹುಣಸೆ ಹಣ್ಣು ಹಾಕ್ಕೊತೀನಿ ಅಂತಂದರೆ ನಾವು ನೀರು ಹಾಕ್ಕೊಂಡ್ವಲ್ಲ ಅದ್ರ ಬದಲು ಹುಣಸೆ ಹುಳಿನ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಹುಳಿ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಆವಾಗ ಆ ಹಂತದಲ್ಲಿ ಹಾಕ್ಕೋಬೇಕು. ಅಂದರೆ ನಾವು ನೀರು ಹಾಕ್ಕೊಂಡ್ವಲ್ಲ ಆ ಹಂತದಲ್ಲಿ ಹುಳಿನ ಹಾಕ್ಕೋಬೇಕು. ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಇದನ್ನು ಹಾಕಿದ್ರೆ ಹುಣಸೆ ಹುಳಿ ಹಾಕಿದ್ರೆ. ಇಲ್ಲ ಎಳ್ಳಿಕಾಯಿ ಹಾಕ್ಕೊತೀನಿ ಅಂತಂದರೆ ಲಾಸ್ಟಿಗೆ ಹಾಕ್ಕೋಬೋದು, ಬಟ್ ನಿಂಬೆಹಣ್ಣು ಹಾಕ್ಕೋಬೇಡಿ, ಟೇಸ್ಟು ಚೆನ್ನಾಗಿರಲ್ಲ. ನೆಕ್ಸ್ಟ್ ಗೊಜ್ಜೆಲ್ಲ ರೆಡಿ ಆದಮೇಲೆ ನಮ್ಗೆ ಎಷ್ಟು ಗೊಜ್ಜಿಗೆ ಬೇಕೋ ಅಷ್ಟನ್ನು ಅನ್ನ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಚೆನ್ನಾಗಿ ಟೇಸ್ಟಿಯಾಗಿ ಸೂಪರಾಗಿರೋಂತಹ ಒಂದು ಚಿತ್ರಾನ್ನ ರೆಡಿಯಾಗುತ್ತೆ. ನಮ್ಮ ಕಡೆ ಇದನ್ನು ಬುತ್ತಿ ಖಾರದನ್ನ ಅಥವಾ ಖಾರದ ಗೊಜ್ಜಿನ ಅನ್ನ ಅಂತೇಳಿ ಕರೀತಾರೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಮಾಮೂಲಿ ಚಿತ್ರಾನ್ನ ಮಾಡಿ ಬೇಜಾರಾಗಿದ್ದೆ ಈ ಥರ ಒಂದ್ಸಲ ಟ್ರೈ ಮಾಡಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯವರು ಚಿತ್ರಾನ್ನ ತಿನ್ನಲ್ಲ, ಸೊ ಹಾಗಾಗಿ ಈ ಥರ ಚಿತ್ರಾನ್ನ ಮಾಡಿದಾಗ ತುಂಬಾ ಇಷ್ಟಪಟ್ಟು ತಿಂತಾರೆ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನೀವೊಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಇದು ಆ್ಯಕ್ಚುಲಿ ನಾವು ಮಾಡಿದ ದಿನಕ್ಕಿಂತ ಇನ್ನು ಬೆಳಗ್ಗೆ ಇಟ್ಕೊಂಡು ತಿಂದಾಗ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನಾವು ಒಂದು ವಾರ 15 ದಿವಸದವರೆಗೂ ಕೆಡ್ದಂಗೆ ಇಡ್ಬೋದು ಫ್ರಿಡ್ಜಲ್ಲೆಲ್ಲ ಇಟ್ಕೊಂಡ್ರೆ. ಹಾಗೆ ಇಟ್ಕೊಂಡ್ರೂ ಒಂದು ವಾರ ಎಲ್ಲ ಕೆಡಲ್ಲ, ತುಂಬ ಚೆನ್ನಾಗಿರುತ್ತೆ. ನೀವೊಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಮಾಡಿ ಕಮೆಂಟ್ ಮಾಡಿ. ಪ್ಲೀಸ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.